ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಂದರ್ಭದಿಂದನೂ ನಿಮ್ಗೆ ಸಿನಿಮಾ ಮೂಲಭೂತವಾಗಿ ಹೆಣ್ಮಕ್ಳಿಗೆ ಇಷ್ಟ. ವಿಷ್ಣುವರ್ಧನ್ ಸರ್, ಅಂಬರೀಶ್ ಸರ್ ಇವರೆಲ್ಲ ಐಕನಾಗಿ ಯಾಕೆ ಉಳ್ಕೊಂಡಿದ್ದಾರೆ ಅಂತಂದ್ರೆ ಅವರು ಮನೆನ ತಲುಪಿದ್ರು. ಸರ್ ಸಿನಿಮಾ ಥಿಯೇಟರ್ಗೆ ಹೋದ್ರೆ ನಿಮ್ಗೆ ತಾತನಿಂದ ಮೊಮ್ಮಗನವರೆಗೂ ಸೀಟಲ್ಲಿ ಕೂತಿರೋರು. ರಾಜ್ಕುಮಾರ್ ಸಿನಿಮಾದಲ್ಲೂ ಕೂಡ ಕೊನೆಯಲ್ಲಿ ಸ್ಕ್ರೋಲಿಂಗ್ ಅಲ್ಲಿ ಅಣ್ಣವ್ರದಿನ ಫೋಟೋಸ್ಗಳೆಲ್ಲ ಹಿಂಗ್ ಹೋಗುತ್ತೆ. ಅಣ್ಣವರೇ ನಿಂತ ಸಿನಿಮಾನ ಗೆಲ್ಸಿದ್ರ. ಕೌಟುಂಬಿಕ ಸಿನಿಮಾಗಳನ್ನ ಮೌಲ್ಯಯುತ ಸಿನಿಮಾಗಳನ್ನೇ ಕೊಟ್ಟಂತ ರಾಜ್ಕುಮಾರ್ ಸಂಸ್ಥೆಯವರು ಓಂ ಸಿನಿಮಾ ಮಾಡ್ತಾರೆ. ಸಂಪೂರ್ಣವಾಗಿ ರೌಡಿಸಮ್ ಅನ್ನ ಗ್ಲೋರಿಫೈ ಮಾಡಂತದ್ದು. ಫಸ್ಟ್ ಟೈಮ್ ಶಿವಣ್ಣವರು ಬ್ರ್ಯಾಂಡ್ ಆಗಿದ್ದು, ಟ್ರೆಂಡ್ ಮಾಡಿದ್ದು ಅದು. ಇವತ್ತಿಗೂ ಶಿವಣ್ಣವ್ರ ಕೈಲಿ ಲಾಂಗ್ ಅಂದ್ರೆ ಲಾಂಗ್ ಅದ, ಅವರೊಬ್ಬರ ಕೈಗೆ ಅದು ಸೂಟ್ ಆಗೋದು. ಸಿನಿಮಾ ತುಂಬಾ ಆಸಕ್ತಿ ಮತ್ತೆ ಸಿನಿಮಾದಲ್ಲಿ ನಾನೇನೋ ಮಾಡಬೇಕು, ಏನೋ ಬೆಳಿಬೇಕು, ಈ ರೀತಿಯ ಪರಿಕಲ್ಪನೆ ನನಗೆ ಇರಲಿಲ್ಲ. ಕಾಂತಾರದಂತ ಒಂದು ದೊಡ್ಡ ಕ್ಯಾನ್ವಸ್ ಸಿನಿಮಾದಲ್ಲಿ ಸತತವಾಗಿ 10 ವರ್ಷ ಆಯ್ತು. ರೀಸೆಂಟ್ಲಿ ಅಂದರೆ ಒಂದಷ್ಟು ಏನೇನೋ ಟ್ರೆಂಡ್ಗಳು ಬಂದಿದೆ, ಒಂದಷ್ಟು ಪ್ರಮೋಷನ್ಗೆ ಅನ್ನೋ ಕಾರಣಕ್ಕೆ ಹಲವಾರು ಮೀಡಿಯಮ್ ಬಂದಿದೆ. ಈ ಒಂದು ಸಂಪ್ರದಾಯಬದ್ಧವಾಗಿ ಅವತ್ತಿಂದ ಏನಿದೆಯೋ ಅಷ್ಟೇ ಸಾಕಾಗಿದೆ ಕೂಡ, ಅದೇ ಸೀಮಿತವಾಗಿದ್ದರೆ ಒಳ್ಳೆಯದು ಕೂಡ. ಸೊ ಅದಕ್ಕೆ ರೀಸೆಂಟಾಗಿ ಬಂದಿರೋ ಅಂದರೆ ದೊಡ್ಡ ಸಕ್ಸಸ್ ಆಗಿರೋ ಸಿನಿಮಾಗಳು ಯಾವುದೂ ಕೂಡ ಅಬ್ಬರದ ಪ್ರಚಾರ ಮಾಡಿಲ್ಲ. ಹೌದು, ಅದು ತಂತಾನೆ ತೊಗೊಂಡಿರೋಂಥ ಪ್ರಚಾರ, ಅದು ಬಾಯಿ ಮಾತಿಗೆ ಸಿಕ್ಕಿರೋಂಥ ಪ್ರಚಾರ ಅದು. ಸೊ ನೀವು ಹೇಳಿದ್ದು 100% ನಿಜ. ಅದು ಅಂದರೆ ನಾವು ಯಥೇಚ್ಛವಾಗಿ ಖರ್ಚು ಮಾಡಿ ಎಲ್ಲ ಕಡೆ ಕಾಣಿಸ್ಬಿಟ್ರೆ ಸಿನಿಮಾ ಇಟ್ಟಾಗ್ಬಿಡುತ್ತೆ, ಸಿನಿಮಾಗೆ ಬಂದ್ಬಿಡ್ತಾರೆ ಜನ ಅನ್ನೋದು ತಪ್ಪು. ಆಮೇಲೆ ಪ್ರತಿಯೊಂದು ಚಿತ್ರಕ್ಕೂ ಅಂದರೆ ಅದು ದೃಶ್ಯ ಆಗಲಿ, ಅದೊಂದು ಪೋಸ್ಟರ್ ಆಗಲಿ, ಅದಕ್ಕೆ ಆದಂಥ ಒಂದು ಸೆಳೆತ ಇದೆ, ಅದಕ್ಕೊಂದು ಶಕ್ತಿ ಇದೆ, ಅದು ಸೆಳೆಯುತ್ತೆ, ನಮ್ಮನ್ನು ಕರ್ಸ್ಕೊಳ್ಳುತ್ತೆ. ಹೌದು ಪ್ರವೀಣ್. ಅಂದರೆ ಸಾಮಾನ್ಯವಾಗಿ ಹೇಳಿದ್ರೆ ಅದು ನಾವು ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಂದರ್ಭದಿಂದನೂ ನಾವು ಬೇರೆ ಬೇರೆ ನಾವು ಇಂಟರ್ವ್ಯೂಗಳು ನೋಡಿರೋದು, ಕೇಳಿರೋದು, ಓದಿರೋದು ವಿಚಾರದಲ್ಲಿ ನಿಮ್ಗೆ ಸಿನಿಮಾ ಮೂಲಭೂತವಾಗಿ ಹೆಣ್ಮಕ್ಳಿಗೆ ಇಷ್ಟ ಆಗಬೇಕು. ಹೌದು, ಅಂದರೆ ಅದು ಕೌಟುಂಬಿಕವಾಗಿರಬೇಕು. ಕೌಟುಂಬಿಕದೊಳಗಡೆ ನೀವು ಏರುಪೇರುಗಳನ್ನು ನೀವು ಯಾವ ಮಟ್ಟಕ್ಕೆ ತೋರಿಸ್ತೀರಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗಿರ್ತದೆ. ಹಾಗಾಗಲೇ ರಾಜ್ಕುಮಾರ್ ಅವರು ಇವತ್ತಿಗೂ ಕೂಡ ನಮಗೆ ಐಕಾನಾಗಿ ಉಳ್ಕೊಂಡಿದ್ದಾರೆ. ವಿಷ್ಣುವರ್ಧನ್ ಸರ್, ಅಂಬರೀಶ್ ಸರ್ ಇವರೆಲ್ಲ ಐಕಾನಾಗಿ ಯಾಕೆ ಉಳ್ಕೊಂಡಿದ್ದಾರೆ ಅಂತಂದರೆ ಅವರು ಮನೆನ ತಲುಪಿದ್ರು. ಒಂದೊಂದು ಸಿನಿಮಾಗಳಲ್ಲಿ ಮನೆ ಮಗನಾಗಿರ್ತಿದ್ರು, ಮನೆಯ ಹಿರೀಕನಾಗಿರ್ತಿದ್ರು, ಒಳ್ಳೆ ತಮ್ಮನಾಗಿರ್ತಿದ್ರು, ಒಳ್ಳೆ ಅಣ್ಣನಾಗಿರ್ತಿದ್ರು, ಆದರ್ಶ ಗೆಳೆಯನಾಗಿರ್ತಿದ್ರು. ಸಮಾಜದ ಆಗುಹೋಗುಗಳನ್ನು, ಎಲ್ಲರ ಮಾತುಗಳನ್ನು ಅವ್ರು ಮಾತಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಕೆಲಸ ಆಗ್ತಿತ್ತು. ಹಾಗಾಗಿ ಏನಾಗ್ತಿತ್ತು, ಹೆಣ್ಮಕ್ಳಿಗೆ ಇಷ್ಟ ಆಗೋದು. ಒಂದು ಮನೆಯಲ್ಲಿ ಒಂದು ಹೆಣ್ಮಗಳಿಗೆ ಸಿನಿಮಾ ಇಷ್ಟ ಆಗ್ಬಿಟ್ರೆ ನಿಮಗೆ 4 ಜನ 5 ಜನ ಟಿಕೆಟ್ ಗ್ಯಾರಂಟಿ. ಅಪ್ಪು ಸರ್ಗೆ ಆ ರೀತಿ ಇತ್ತು. ನೀವೊಂದು ಥಿಯೇಟ್ರಿಗೆ ಅಪ್ಪು ಸರ್ ಸಿನಿಮಾ ಥಿಯೇಟ್ರಿಗೆ ಹೋದರೆ ನಿಮಗೆ ತಾತನಿಂದ ಮೊಮ್ಮಗನವರೆಗೂ ಸೀಟಲ್ಲಿ ಕೂತಿರೋರು. ಹೌದು, ಅದನ್ನು ಮತ್ತೆ ನಾನು ನೋಡಿದ್ದು ಕಾಂತಾರದಲ್ಲಿ, ಮೊದಲನೇ ಕಾಂತಾರದಲ್ಲಿ ಚಂದ್ರ ಥಿಯೇಟ್ರಿಗೆ ಹೋಗಿ ನೋಡಿದೆ. ಮೇಲ್ಗಡೆ ಪಿನ್ನನ್ನು ಹಿಂಗೆ ಎಸೆದ್ರೆ ಕೆಳಗಡೆ ಬೀಳಿದಿರೋಷ್ಟು ಜನ. ಅದು ಯಾವ ರೀತಿ ಸಂವಹನಗೊಳಿಸಿತ್ತು ಅಂತಂದರೆ ನಿಮಗೆ ಬಿಗಿನಿಂಗ್ ಸರ್ಟಿಫಿಕೇಟ್ ಆಗಿದಾಗಲೇ ಜೋ ಅಂತನ್ನೋರು ಜನ. ಅದನ್ನು ಸಂವಹನ ಅದೇ ರೀತಿ ರಾಜ್ಕುಮಾರಾಗಿತ್ತು. ರಾಜ್ಕುಮಾರ ಸಿನಿಮಾದಲ್ಲೂ ಕೂಡ ಅದು ಕೊನೆಯಲ್ಲಿ ಸ್ಕ್ರೋಲಿಂಗಲ್ಲಿ ಅಣ್ಣವ್ರದಿನ ಫೋಟೋಸ್ಗಳೆಲ್ಲ ಹಿಂಗೆ ಹೋಗುತ್ತೆ. ಅಣ್ಣವರೇ ನಿಂತ ಸಿನಿಮಾನ ಗೆಲ್ಸಿದ್ರ ಅನ್ನೋ ಮಟ್ಟಿಗಿನ ಒಂದು ಪಾಸಿಟಿವ್ ವೈಬ್ ಇತ್ತು ಥಿಯೇಟ್ರಲ್ಲಿ. ಮೈಸೂರು ಸರಸ್ವತಿ ಥಿಯೇಟ್ರಲ್ಲಿ ನಾನು ಸಿನಿಮಾ ನೋಡಿದೆ, ಆಗಿತ್ತು ಅದು, ಈಗ ಹೊಡೆದಾಕ್ಬಿಟ್ಟಿದ್ದಾರೆ. ಅಂಥ ಒಂದು ವೈಬ್ಸು ಅದು ನೋಡಿದಾಗ ನಿಮಗೊಂದು ರೀತಿ ಉಲ್ಲಾಸ ಆಗಬೇಕು, ಸಂತೋಷ ಆಗಬೇಕು. ಆ ಸಂದರ್ಭದಲ್ಲಿ ಸಿನಿಮಾ ಗೆಲ್ಲುತ್ತೆ. ಈಗ ನಮ್ಮಲ್ಲಿ ಏನಾಗಿದೆ, ಪೋಸ್ಟ್ ನೋಡ್ತಿದ್ದಂಗ್ಲೇ ಈ ಸಿನಿಮಾದು ಇದೇ ಕತೆ ಅಂತ, ಇಲ್ಲ ಗದೆ ಹಿಡ್ದಿರ್ತಾರೆ, ಇಲ್ಲ ಕತ್ತಿ ಹಿಡ್ದಿರ್ತಾರೆ, ಇಲ್ಲ ಯಾವುದೋ ಒಂದು ದೊಡ್ಡ ರಾಡ್ ಹಿಡ್ದಿರ್ತಾರೆ, ಒಂದು ಸುತ್ತಿಗೆ ಹಿಡ್ದಿರ್ತಾರೆ. ಒಂದು ವರ್ಗದ ಜನಗಳಿಗೆ ಅಥವಾ ಒಂದು ಹಂತಕ್ಕೆ ಅದು ಚೆನ್ನಾಗಿ ಆಗ್ಬೋದು, ಅಟ್ರ್ಯಾಕ್ಟ್ ಮಾಡ್ಬೋದು. ಆದರೆ ನಿಮಗೆ ಬಹುಪಾಲು ಹೆಣ್ಮಕ್ಳು, ಹೆಂಗಸರು ಅಥವಾ ಹಿಂಗೇನೋ ಒಂದು ಕುಟುಂಬ ನೋಡಿದಾಗ, ಅಥವಾ ಕುಟುಂಬದ ಮನೆಯವನಿಗೆ ಅದು ಇಷ್ಟ ಆಗ್ಬೋದು, ಯಜಮಾನಿಗೆ, ಅವನೋಗಿ ನೋಡ್ಕೊಬರ್ತಾನೆ, ಮನೆಯವ್ರು ಕರ್ಕೊಂಡು ಹೋಗಲ್ಲ. ಅವನು ಬಿಗಿನಿಂಗ್ ಪೋಸ್ಟ್ರಲ್ಲಿ ಅವನು ಮಚ್ಚು ಕತ್ತಿ ಲಾಂಗ್ ಹಿಡ್ಕೊಂಡು ನಿಂತಿದ್ದಾನಲ್ಲ, ಅವನು ಅಲ್ಲೇ ಲಾಠಿ ಚಾರ್ಜ್ ಮಾಡಿಬಿಟ್ಟಿದ್ದಾನೆ ಅಂತ. ಇದನ್ನು ತುಂಬ ಜನ ನನಗೆ ಹೇಳಿರೋದು. ಅದು ಏನು ಸರ್, ಪೋಸ್ಟರ್ಗಳಲ್ಲಿ ಎಲ್ಲ ಕ್ರೌರ್ಯದಲ್ಲಿ ನಿಂತಿರ್ತಾರೆ, ಕ್ರೌರ್ಯವಾಗಿ ನಿಂತಿರ್ತಾರೆ ಅಂತ. ಅಲ್ಲ, ಇರಬಹುದು, ಅದು ಯಾವ ಮಟ್ಟಿಗೆ ಬೇಕು ಅನ್ನೋದು ನಾವು ಗಣನೆಗೆ ತಂದುಕೊಂಡ್ರೆ ಅದು ಸರಿಯಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ನಾವು ಅದನ್ನು ಪೋಸ್ಟರ್ ಭಾಳ ಇಂಪಾರ್ಟೆಂಟು ಸರ್. ಪೋಸ್ಟರ್ ನೀವು ಎಷ್ಟು ಜನಗಳನ್ನ ಎಳಿತೀರಿ, ಯಾವ ಜನಗಳನ್ನ ಎಳಿತೀರಿ ಅನ್ನೋದು ಇಂಪಾರ್ಟೆಂಟು. ಖುಷಿಗಾಗಿ ಒಂದು ಶೋ ನೋಡ್ಕೊಂಡು ಹೋಗೋರು ಬೇಕಾ ನಿಮಗೆ? ಒಂದೇ ಶೋ ಅಷ್ಟೇ ಹೋಗಿ ನೋಡ್ಬೇಕಾ? ಟೈಮ್ ಪಾಸಿಗೆ ಬಂದು ನೋಡೋರು ಬೇಕಾ?
ಖುಷಿಯಾಗಿ ಇಡೀ ಕುಟುಂಬ ಸಮೇತ ಬಂದು ನೋಡಬೇಕಾ ಅನ್ನೋ ನಿಟ್ಟಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಪೋಸ್ಟ್ ಭಾಳ ಇಂಪಾರ್ಟೆಂಟು. ನಿಜ 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 ನಿಜ. ಅಂದರೆ ಸಾರ್ವಕಾಲಿಕವಾಗಿ ಯಾವಾಗ್ಲೂ ವರ್ಕ್ ಆಗಿರೋದೇ ಕುಟುಂಬ ಕಾಗ್ ಮಾಡುವಂಥ ಪಿಕ್ಚರ್ಗಳೇ, ಸಂಸಾರ ಸಮೇತ ಬಂದು ನೋಡೋವಂಥ ಸಿನಿಮಾಗಳೇ ಸಾರ್ವಕಾಲಿಕ ಯಾವಾಗಲೂ ವರ್ಕ್ ಆಗಿರೋದು. ಆ ಥರದ್ದು ಫ್ಯಾಂಟಸಿಗಳು ಒಂದು ಸಂದರ್ಭಕ್ಕೆ ವರ್ಕ್ ಆಗುತ್ತೆ, ಬಟ್ ಅದನ್ನೇ ರಿಪೀಟ್ ಮಾಡೋಂಗಿಲ್ಲ, ತಗೊಳ್ಳೋದಿಲ್ಲ. ಸೊ ಅದು ನೀವಾಗಲೇ ಹೇಳಿದ್ರಿ ಲಾಂಗು ಮಚ್ಚು, ಅದು ಒಂದು ಓಮು, ಒಂದು ಜೋಗಿ, ಅಥವಾ ಒಂದು ಕರಿಯ, ಅಥವಾ ಒಂದು ಆ ಥರದ್ದು ಯಾವುದೋ ಒಂದು ಸಿನಿಮಾಗಳು ವರ್ಕ್ ಆಗುತ್ತೆ. ಅಂಥ ಕೌಟುಂಬಿಕ ಸಿನಿಮಾಗಳನ್ನು, ಮೌಲ್ಯಯುತ ಸಿನಿಮಾಗಳನ್ನೇ ಕೊಟ್ಟಂಥ ರಾಜ್ಕುಮಾರ್ ಸಂಸ್ಥೆಯವರು ಓಂ ಸಿನಿಮಾ ಮಾಡ್ತಾರೆ. ಹೌದು. ಓಂ ಸಂಪೂರ್ಣವಾಗಿ ರೌಡಿಸಮನ್ನು ಗ್ಲೋರಿಫೈ ಮಾಡೋಂಥದ್ದು. ಕೊನೆಯಲ್ಲಿ ಅವರು ಹೇಳೋಂಥದ್ದು ಸರಿ, ಅಂದರೆ ಹೀಗಿದ್ದುದು ಹಿಂಗಾಗಿದ್ದು, ಮತ್ತೆ ಅವನು ನಾರ್ಮಲ್ ಆಗಿದ್ದನು ಸರಿ. ಅದ್ರ ನಡುವೆ ಆ ಸಿನಿಮಾದ ಟ್ರೀಟ್ಮೆಂಟ್ ಇತ್ತಲ್ಲ, ಅದು ನಿಮಗೊಂದು ರೀತಿ ಬೇರೆನೇ. ಅದು ರಾಜ್ಕುಮಾರ್ ಸಂಸ್ಥೆಯವರು ಫಸ್ಟ್ ಟೈಮು ಶಿವಣ್ಣವರು ಬ್ರ್ಯಾಂಡ್ ಆಗಿದ್ದು, ಟ್ರೆಂಡ್ ಮಾಡಿದ್ದು ಅದು. ಇವತ್ತಿಗೂ ಶಿವಣ್ಣವ್ರ ಕೈಲಿ ಲಾಂಗ್ ಅಂದರೆ ಲಾಂಗ್ ಅದು ಅವರೊಬ್ಬರ ಕೈಗೆ ಅದು ಸೂಟ್ ಆಗೋದು. ಅಷ್ಟರ ಮಟ್ಟಿಗೆ ಅದು ಏನು ಸಿನಿಮಾ ಹೊರಹೊಮ್ತು. ಅದನ್ನು ಮಾಡಿದವರು ಕೂಡ ತುಂಬ ಮೌಲ್ಯಯುತವಾಗಿ ಸಿನಿಮಾ ಮಾಡ್ತಾ ಇದ್ದಂಥ ರಾಜ್ಕುಮಾರ್ ಸಂಸ್ಥೆಯವರೇ, ಅಣ್ಣವ್ರ ಸಂಸ್ಥೆಯವರೇ ಅದು ಮಾಡಿದ್ದು. ತುಂಬ ಚೆನ್ನಾಗಿದೆ ಕಥೆನ ಮಾಡಿ ಅಂತ ಉಪೇಂದ್ರ ಅವರಿಗೆ ಅಷ್ಟು ಹುಮ್ಮಸ್ ಕೊಟ್ಟು ಮಾಡಿದಂಥವ್ರು. ಅಂದರೆ ಅದು ನೀವು ಹೇಳ್ದಂಗೆ ಯಾವುದೋ ಒಂದು ಸಿನಿಮಾದಲ್ಲಿ ಆಗುತ್ತೆ ಅದು, ಅದೆಲ್ಲ ಸಿನಿಮಾದಲ್ಲೂ ವರ್ಕ್ ಆಗಲ್ಲ. ಅಂದರೆ ಅದೇ ಜೋಗಿಲೂ ಅಷ್ಟೇ ನೋಡಿ. ಪ್ರೇಮ್ ಅವರು ಇವತ್ತು ಬೆಳಗ್ಗೆ ಹಾಡು ಕೇಳ್ಕೊಂಡು ಬಂದೆ, ಎಂಥ ಧ್ವನಿ ಅವ್ರದ್ದು, ಒಂದು ರೀತಿ ಜೇನು ಹನಿಯ ಧ್ವನಿಯ ಮನುಷ್ಯನ ಧ್ವನಿ ಹಾಡು, ಮತ್ತು ಇಮ್ಯಾಜಿನೇಷನ್ ಕೂಡ ಅಷ್ಟೇ. ನಾನು ತುಂಬ ಇಷ್ಟಪಡೋ ನಿರ್ದೇಶಕರೇ ಪ್ರೇಮ್ ಅವರು ಕೂಡ. ಈಸ್ ವೆರಿ ಕ್ರಿಯೇಟಿವ್. ಮತ್ತು ನೋಡೋ ದೃಷ್ಟಿ ಇದೆಯಲ್ಲ, ಅದು ಬೇರೆದೇ ಲೆವೆಲಲ್ಲಿ ಇರ್ತದೆ. ಆ ನೋಡೋ ದೃಷ್ಟಿಗೊಂದು ಮಮತೆ ಇದೆ, ಒಂದು ಆರ್ದ್ರತೆ ಇದೆ ಅವರ ಸಿನಿಮಾಗಳಲ್ಲಿ. ಜೋಗಿಲೂ ಅಷ್ಟೇ ನೋಡಿ, ಎಷ್ಟು ಮಮತೆ ಮತ್ತು ತಾಯ್ತನವನ್ನು ಎಲ್ಲರಲ್ಲೂ ಮೂಡಿಸ್ತಾರೆ. ನಿಮಗೆ ಸಿನಿಮಾದಿಂದ ಹೊರಗಡೆ ಬಂದಾಗ ರೌಡಿಸಮ್ ಯಾವುದೂ ತಲೆಯಿರಲ್ಲ. ಈಗ ರೌಡಿಸಮ್ ಮಾಡಿದ್ದಂತೂ ಕೂಡ, ಹೆಸರು ಮಾಡಿದ್ದನು ಕೂಡ ಸಿನಿಮಾ ನೋಡಿ ಬಂದಮೇಲೆ ರೌಡಿಸಮ್ ಬಿಡಬೇಕು. ಆ ರೀತಿ ಅವನು ಇಲ್ಲ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅವ್ನಿಗೆ ಅನಿಸ್ಬೇಕು. ಅವ್ನು ಬಿಡ್ತಾನೋ ಬಿಡಲ್ವೋ ಅದು ಅವನ ಅನಿವಾರ್ಯತೆ, ಅವಶ್ಯಕತೆ, ಮತ್ತು ಅವ್ನು ಯಾವ ಸಂದರ್ಭದಲ್ಲಿದ್ದಾನೆ. ಬಟ್ ಅವನಿಗೆ ನಾನೇನು ತಪ್ಪು ಮಾಡ್ತಿದ್ದೀನ, ಸ್ವಲ್ಪ ಸರಿಯಾದ ನಿಟ್ಟಿನಲ್ಲಿ ನಾನು ಹೋಗೋದು ಒಳ್ಳೆಯದಾ ಅನ್ನೋ ರೀತಿ ಮಾರ್ಪಡಿಸುತ್ತೆ ಜೋಗಿ ಅಂತ ಸಿನಿಮಾಗಳು, ಓಂ ಅಂತ ಸಿನಿಮಾಗಳು. ನಾವು ಕೊನೆಗೆ ಬಂದಾಗ, ಹೊರಗಡೆ ಬಂದಾಗ 100 ಜನ ನೋಡಿಬೇಕು ಅನ್ನೋ ಪ್ರೇರಣೆ ನೀಡೋ ಸಿನಿಮಾಗಳು ಅಂದ್ಬಿಟ್ರೆ ನಿಮ್ಮ ಆ ಸಿನಿಮಾನೂ ಗೆಲ್ಲಲ್ಲ. ಅದನ್ನು ನೋಡಿದವರು ಯಾವುದೇ ರೀತಿಯ ಪರಿವರ್ತನೆಗಳು ಆಗಲ್ಲ. ಖಂಡಿತ ಸೂಕ್ಷ್ಮವಾಗಿರ್ಬೇಕು. ನೀವು ಹೇಳಿದ್ ಕರೆಕ್ಟ್. ಅದು ಯಾವುದೋ ಮಧ್ಯೆ ಹಿಂಗೆ ಸಿನಿಮಾಗಳಾಗುತ್ತೆ. ಆ ಸಿನಿಮಾಗಳ ಗೆದ್ದಿರೋದು ಕಾರಣ ಏನು ಅಂತಂದರೆ ಅಲ್ಲಿರೋ ಸೂಕ್ಷ್ಮ ಸಂವೇದನೆ, ಮಮತೆ, ತಾಯ್ತನ. ಅಂದರೆ ನಿಮ್ಮ ವೃತ್ತಿ ವಿಚಾರ ಬಂದರೆ, ನಾನು ನೋಡ್ದಂಗೆ ಏನೊಂದು 10-12 ವರ್ಷದಿಂದ ಸಕ್ರಿಯರಾಗಿ ಸಿನಿಮಾದೊಳಗಿರೋವಂಥವ್ರು. ಅದಕ್ಕೂ ಹಿಂದೆ ರಂಗಭೂಮಿಲಿ ತುಂಬ ಕೆಲಸ ಮಾಡಿದಿರಿ. ಸುಮಾರು ಜನಕ್ಕೆ ಗೊತ್ತಿಲ್ಲ. ಇಂಡಸ್ಟ್ರಿಗೆ ಬಂದು ಬಲ ಅವರು ಏನೋ ಒಂದು 10 ವರ್ಷ ಆಯ್ತು ಅಂತ ನಾನೇ ಅನ್ಕೋತಾ ಇದ್ದೆ. ಬಟ್ ನೀವು ಯಾವಾಗಲೂ ಒಂದು ಮಾತು ಹೇಳಿದ್ರಿ, ನನಗೆ ಗಾಬರಿ ಆಗ್ತಿದೆ, 20 ವರ್ಷ ಆಗೋಯ್ತಾ ಅಂತ. ಸೊ ಈ ಒಂದು ಪಯಣದ ಬಗ್ಗೆ ನಾನು ಮಾತಾಡಬೇಕು ಅಂತ ಭಾಳ ಕುತೂಹಲ ನನಗೆ, ನಿಮ್ಮ ಪಯಣ ಕೇಳಬೇಕು. ನಾವು ಹುಟ್ಟಿ ಬೆಳೆದೆಲ್ಲ ಮೈಸೂರೇನೆ. ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರು. ನಮ್ಮ ತಂದೆ ತಾಯಿ ಹುಟ್ಟೂರು ಕೊಳ್ಳೇಗಾಲದ ಹತ್ರ ದೊಡ್ಡಿಂದವಾಡಿ ಅಂತ ಬರುತ್ತೆ. ಅಣ್ಣವ್ರ ತಂದೆಯವ್ರ ಊರು ಸಿಂಗಾನಲ್ಲೂರಲ್ಲಿ ಇದೆಯಲ್ಲ, ಆ ಸಿಂಗಾನಲ್ಲೂರು ಮೊದಲನೇ ಊರು ನಮ್ಮದು, ಮಹೇಶ್ವರ ಬೆಟ್ಟದ ರಸ್ತೆಯಲ್ಲಿ ಬರೋದು. ಅಲ್ಲಿ ನಮ್ಮ ತಂದೆ ತಾಯಿ ಊರು. ಆಮೇಲೆ ಅವರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಲಿದೆ, ಎಲ್ಲ ಮೈಸೂರಲ್ಲೇ ಅವ್ರು ಇದ್ದದ್ದು. ನಾವು ಹುಟ್ಟಿ ಬೆಳೆದಿಲ್ಲ ಅಲ್ಲೇ, ವಿದ್ಯಾಭ್ಯಾಸ ಎಲ್ಲ ಅಲ್ಲೇ. ರಂಗಭೂಮಿ ಹೀಗೆ ನಮ್ಮ 2ನೇ ಅಣ್ಣ ಅವರು ಮಹಾರಾಜ ಕಾಲೇಜ್ ಓದ್ತಾ ಇರಬೇಕಾದ್ರೆ ಅಲ್ಲಿ ರಂಗಭೂಮಿಗೆ ಹೋಗ್ತಾಯಿದ್ರು. ಅಂದರೆ ನಾಟಕಗಳು ಮಾಡೋದಕ್ಕೆ, ಕಾಲೇಜ್ ರಂಗಭೂಮಿ ಅದು. ನಾನು ಜೊತೆಲಿ ಹೋಗ್ತಿದ್ದೆ ಅವ್ರ ಜೊತೆ. ಅವ್ರು ರಿಹರ್ಸಲ್ ಮಾಡಬೇಕಾದ್ರೆ ಆಡಿಟೋರಿಯಮಲ್ಲಿ ಕೂತ್ಕೊಂಡು ನೋಡ್ತಿದ್ದೆ. ಅಲ್ಲಿ ಶತಮಾನೋತ್ಸವ ಭವನ ಅಂತಿದೆ ಮಹಾರಾಜ ಕಾಲೇಜಲ್ಲಿ. ಸೊ ಅದು ಗೊತ್ತಿಲ್ಲ ಅದು ಹಾಗೆ ಬಂತು, ಅದು ಒಳಗಡೆ ಇತ್ತು, ಅದು ಒಂದು ರೀತಿ ಹಂಗೆ ನಡ್ಕೊಂಡು ಬಂತು. ಆಮೇಲೆ ಮೈಸೂರಲ್ಲಿ ಜನಮನ ಅನ್ನೋ ಒಂದು ತಂಡ ಪ್ರಾರಂಭ ಆಗಿತ್ತು ಮಹಾರಾಜ ಮಾನಸ ಗಂಗೋತ್ರಿಯಲ್ಲಿ. ಆ ತಂಡಕ್ಕೆ ಹೋಗಿ ನಾನು ಸೇರಿಕೊಂಡೆ. ಅಲ್ಲಿ ನಾಟಕಗಳು ಮಾಡಿದೆ. ಅಲ್ಲಿ ಜಸ್ಮಾ ಓಡನ್ ಅಂತ ಒಂದು ನಾಟಕ, ಫಸ್ಟ್ ನಾಟಕ ನಂದದು. KR ಸುಮತಿ ಅಂದ್ಬಿಟ್ಟು ಮೇಡಮ್ ಅವರು, ಜನಾರ್ದನ್ ಅವ್ರ ಹೆಸರು ಎಲ್ಲರಿಗೂ ಗೊತ್ತಿದೆ, ಜೆನ್ನಿ ಅಂತಂದ್ಬಿಟ್ಟು ಭಾಳ ಅದ್ಭುತವಾದ ಹಾಡುಗಳು. ಅವರು ನನ್ನ ಮೊದಲನೇ ಗುರುಗಳವರು. ಅವರ ಧರ್ಮಪತ್ನಿ KR ಸುಮತಿ, ಅವರು ಮೊದಲನೇ ನಿರ್ದೇಶನ ಜಸ್ಮಾ ಓಡನ್. ಅಲ್ಲಿ ನಂದು ಬಲ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಸೊ ನನ್ನ ನಿಜವಾದ ಹೆಸರು ಲಿಂಗರಾಜು.
ಅದು ಬಲ ಅನ್ನೋ ಹೆಸರಲ್ಲಿ ಪ್ರಸಿದ್ಧಿ ಆದ್ದರಿಂದ ಎಲ್ಲರೂ ಬಲ ಬಲ ಅಂತ ಕರೆಯಕ್ಕೆ ಶುರು ಮಾಡಿದ್ರು ಇಡೀ ರಂಗಭೂಮಿಯಲ್ಲಿ. ಹಾಗೆ ಮಾಡಿಕೊಂಡು ಬಂದ್ವಿ. ಮತ್ತು ನಾವೆಲ್ಲ ಒಂದು ಸಮಾನ ಮನಸ್ಕ ಗೆಳೆಯರೆಲ್ಲ ಸೇರಿ ನಿರಂತರ ಅಂತ ಶುರು ಮಾಡಿದ್ವಿ. ನಿರಂತರ ಅಂತ ಶುರು ಮಾಡಿದ್ಮೇಲೆ ಅದೇ ಸಂದರ್ಭದಲ್ಲಿ ನಂಜುಂಡೇಗೌಡರು, NR ನಂಜುಂಡೇಗೌಡರು, ಅವರು ಭಾಳ ಪ್ರಸಿದ್ಧ ಸಿನಿಮಾ ಸಂಕ್ರಾಂತಿ, ಹೆಬ್ಬೆಟ್ಟು ರಾಮಕ್ಕ ರೀಸೆಂಟಾಗಿ ಅವರ ಸಿನಿಮಾ ನೋಡು ಬನ್ನಮೂರ ಅಂತ ಶುರು ಮಾಡಿದರು ಮೈಸೂರು. ಇವರೆಲ್ಲ ಗೆಳೆಯರೇ ಆಗಿದ್ದರು, ಜೆನ್ನಿ ಮತ್ತು ನಂಜುಂಡೇಗೌಡರೆಲ್ಲ. ಅಲ್ಲೂ ಎಲ್ಲ ರಂಗಭೂಮಿಗೆ ಕಲಾವಿದರೇ ಇರ್ತಿದ್ರು. ಅಂದರೆ ದೊಡ್ಡಣ್ಣವರಿದ್ದರು, ಮುಖ್ಯಮಂತ್ರಿ ಚಂದ್ರು ಇದ್ದರು, ಕುಮಾರ್ ಗೋವಿಂದ್ ಅವರು ಲೀಡ್ ಆಗಿದ್ದರು. ಮೈಸೂರಲ್ಲಿ ಒಂದು 2-3 ಜನ ಅಲ್ಲಿಗೆ ಪ್ರೊಡ್ಯೂಸರು ಆಗಿದ್ದರು. ಪ್ರಹ್ಲಾದ್ ಅವರು ಅದಕ್ಕೆ ರೈಟ್ರು, ಅದಕ್ಕೆ ವಿ ಮನೋಹರ್ ಮ್ಯೂಸಿಕ್ಕು, ಒಳ್ಳೆ ಹಾಡುಗಳೆಲ್ಲ ಒಳ್ಳೊಳ್ಳೆ ಹಾಡುಗಳದ್ದು. ಮೈಸೂರಲ್ಲೇ ಶೂಟ್ ಮಾಡೋಣ ಅಂತಂತ ನಿರ್ಧಾರ ಮಾಡಿ ಆ ಸಮಯದಲ್ಲಿ ನಾವೆಲ್ಲ ಸೇರಿಕೊಂಡ್ವಿ. ಆದರೆ ನಂದೊಂದು ಪ್ರಮುಖ ಪಾತ್ರ, ಒಂದು ಕಬಡ್ಡಿ ಕ್ಯಾಪ್ಟನ್ ಅನ್ನೋ ರೀತಿ ಮಾಡಿದ್ರು. ಈ ಸಿಲ್ಲಿನಲ್ಲಿ ಶ್ರೀನಿವಾಸ್ ಗೌಡ್ರು, ನಾನು ಇಬ್ಬರು ಒಂದೇ ಸಾರಿ ಸಿನಿಮಾಕ್ಕೆ ಬಂದಿದ್ದು. ಆದರೆ ನನ್ನ ಆಪೋಸಿಟ್ ಕ್ಯಾಪ್ಟನ್ ಅವರು, ನಾನು ಈ ಕಡೆ ಕ್ಯಾಪ್ಟನ್. ಅದಷ್ಟೇ, ಸಿನಿಮಾ ಬಂತು, ಮೈಸೂರು 4 ವಾರ ಓಡ್ತು, ಚೆನ್ನಾಗಾಯಿತು, ಅದಷ್ಟೇ ಸಿನಿಮಾ. ಆಮೇಲೆ ಸಿನಿಮಾ ತುಂಬ ಆಸಕ್ತಿ ಮತ್ತು ಸಿನಿಮಾದಲ್ಲಿ ನಾನೇನೋ ಮಾಡಬೇಕು, ಏನೋ ಬೆಳಿಬೇಕು, ಈ ರೀತಿಯ ಪರಿಕಲ್ಪನೆ ನನಗೆ ಇರಲಿಲ್ಲ. ಅದಷ್ಟೇ ಮುಗೀತು. ಆಮೇಲೆ ನಮ್ಮ ನಿರಂತರದಲ್ಲೇ ನಾಟಕ ರಂಗಭೂಮಿಯ ಚಟುವಟಿಕೆಗಳು ಮತ್ತು ಡಾಕ್ಯುಮೆಂಟ್ರಿ ಫಿಲಮ್ಸು, ಪ್ರಮೋಟಿಂಗ್ ಫಿಲಮ್ಸು, ಇವೆಲ್ಲ ನಾನು ಡೈರೆಕ್ಟ್ ಮಾಡ್ತಾಯಿದ್ದೆ, ಬರೀತಾಯಿದ್ದೆ. ಸೊ ಹೀಗಾಗಿ 2015ರಲ್ಲಿ ಮತ್ತೆ ನಮ್ಮ ಕಿರಿಯ ಗೆಳೆಯರು ಒಂದು 2-3 ಜನ ಸೇರಿ ಸಿನಿಮಾ ಮಾಡ್ತಾಯಿದ್ವಿ ಸರ್, ನೀವು ಬನ್ನಿ ಅಂತ. ಆಗಲೂ ನನಗೆ ಆಸಕ್ತಿ ಇರಲಿಲ್ಲ, ತಪ್ಪಿಸ್ಕೊಂಡು ತಿರುಗಾಡ್ತಿದ್ದೆ. ಅವರು ಗಡ್ಡ ಬಿಡಬೇಕು ಅಂತ ಹೇಳಿದರು. ನಾನು ನೀಟ್ ಶೇವ್, ಯಾವಾಗಲೂ ನೀಟ್ ಶೇವ್ ಮತ್ತು ಫ್ರೆಂಚ್ ಬೇರ್ಡೆ ನಾನು ಜಾಸ್ತಿ ಬಿಡ್ತಾಯಿದ್ದು. ಗಡ್ಡ ಬಿಟ್ಟು ಶೇವ್ ಮಾಡ್ಕಡೆ ತಿರುಗಾಡ್ತಿದ್ದೆ. ಒಂದು ಹೆಂಗೋ ಮಾಡಿಯವರು ಮುಹೂರ್ತ ಶುರು ಮಾಡಿಬಿಟ್ರು. ಫಸ್ಟ್ ಕ್ಲ್ಯಾಪ್ ಮಾಡಿದ್ದು ಇವರು, ನಮ್ಮ KV ರಾಜ್ ಅವರು. KV ರಾಜ್ ಅವರು ಇದ್ದರು. KV ರಾಜ್ ಅವರು ಫಸ್ಟ್ ಇದು ಮಾಡಿದ್ರು. ಆ ಸಿನಿಮಾದ ಹೆಸರು ಬಡ್ಡಿಮಂಗ್ಲ ಲೈಫ್ ಅಂತಂತ. ಅದು ಆದಮೇಲೆ ನಾನು ಸಿನಿಮಾ ಮಾಡಿ 25ನೇ ಸಿನಿಮಾ ಅದು ರಿಲೀಸ್ ಆಯಿತು. 2ನೇ ಸಿನಿಮಾ ನಂದು ಸುಳಿ, PH ವಿಶ್ವನಾಥರದು. ಇಮ್ಮಿಡಿಯೇಟ್ ಬಂದ ಸಿನಿಮಾ, ಇಮ್ಮಿಡಿಯೇಟ್ ಶೂಟ್ ಆಯಿತು, ಇಮ್ಮಿಡಿಯೇಟ್ ಅದು ರಿಲೀಸ್ ಆಯಿತು ಫೆಬ್ರವರಿ 2016ರಲ್ಲಿ. ಸೊ 2015ರಿಂದ ನಾನು ಅವರು ಮಾಡಿದ್ರು. ಒಳ್ಳೆ ಸಿನಿಮಾ ಅದು ಬಡ್ಡಿಮಂಗ್ಲ ಲೈಫ್, ಹೊರಗಡೆ ಎಲ್ಲೂ ಬಿಡಲಿಲ್ಲ ಅದನ್ನು. ತುಂಬ ಒಳ್ಳೆಯ ಸಿನಿಮಾ ಅದು, ಮೈಸೂರಲ್ಲೇ ಕೇಂದ್ರೀಕರಿಸಿ ಮಾಡಿದಂಥ ಸಿನಿಮಾ. ಆ ಸಿನಿಮಾ ನೋಡಿದ ಮೇಲೆ ಒಬ್ರಿಗೊಬ್ರು ನೋಡಿ ಇವತ್ತು ಕಾಂತಾರದಂಥ ಒಂದು ದೊಡ್ಡ ಕ್ಯಾನ್ವಸ್ ಸಿನಿಮಾದಲ್ಲಿ ಹೊಂಬಾಳೆ ಅಂತ ಒಂದು ದೊಡ್ಡ ಬ್ಯಾನರ್ ಒಳಗಡೆ ಮಾಡೋಷ್ಟಕ್ಕೆ ಒಂದು ದೊಡ್ಡ ಜರ್ನಿ ಆಯಿತು. ಸತತವಾಗಿ 10 ವರ್ಷ ಆಯಿತು. ಹೌದು, 2015, ಇದು 2025, 10 ವರ್ಷದಿಂದ ಮಾಡ್ತಾ ಬರ್ತಾಯಿದ್ದೀನಿ. ಆಮೇಲೆ ಸದಾ ಸಕ್ರಿಯವಾಗಿರೋದ್ರ ಬಗ್ಗೆ ನೀವು ಹೇಳಿದ್ರಿ. ಪೋಷಕ ನಟರಿಗೆ ಆಯ್ಕೆಗಳಿರಲ್ಲ. ಹೌದು. ನನಗೆ ಈ ಸಿನಿಮಾದಲ್ಲಿ ಎಷ್ಟು ಸ್ಪೇಸ್ ಇದೆ, ನನ್ನ ಪಾತ್ರ ಏನು, ಪಾತ್ರ ಬೆಳೀತದ, ಪಾತ್ರ ಇರುತ್ತಾ, ಆ ರೀತಿ ಹೇಳಕ್ಕೆ ಬರಲ್ಲ, ಹೇಳ್ಬಾರ್ದು. ಸಿನಿಮಾ ಅಷ್ಟೇ. ಅದು ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು. ಸಿನಿಮಾದಲ್ಲಿ ಒಬ್ಬ ನಿರ್ದೇಶಕ ಇವ್ರಿಗೆ ಈ ಪಾತ್ರನ ಕೊಡಬೇಕು ಅಂತ ಅವನು ಪರಿಕಲ್ಪನೆಯಲ್ಲಿ ಬಂದ ಮೇಲೆ ನಾವು ಅದನ್ನು ಮಾಡಬೇಕು. ಇಲ್ಲ ನನಗೆ ಹಂಗಾಗಲ್ಲ, ನೀವು ಕಡಿಮೆ ಮಾಡಿಬಿಟ್ಟಿದ್ರಿ, ಜಾಸ್ತಿ ಮಾಡಿ, ಕೊಟ್ಟದ್ರಲ್ಲೇ ಚಿಕ್ಕದಾದರೂ ಚೊಕ್ಕವಾಗಿ, ದೊಡ್ಡದಾದರೂ ಅದನ್ನು ಸಬಲವಾಗಿ ಅದನ್ನು ಮಾಡೋದೇ ಒಬ್ಬ ನಟನಿಗೆ ಇರಬೇಕಾಗಿರೋಂಥ ಕಮಿಟ್ಮೆಂಟು ಮತ್ತು ಚಾಲೆಂಜಿಂಗು ಡ್ಯೂಟಿ. ಅದು ಮಾಡೋದು. ಸಿನಿಮಾದಲ್ಲಿ ನನಗೆ ಎಲ್ಲರೂ ಪ್ರೀತಿಯಿಂದ ಕರೆದು ಕೆಲಸಗಳು ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ. ನನಗೆಲ್ಲೂ ಯಾವುದೇ ರೀತಿಯ ಏನಂತೀವಿ, ಕೆಟ್ಟ ಅನುಭವಗಳೆಲ್ಲೂ ನನಗಾಗಿಲ್ಲ. ಇನ್ನೇನು ದುಡ್ಡು ಕೊಡಲಿಲ್ಲ ಅಂತನೋ, ಅದು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತನೋ. ಆಮೇಲೆ ಆ ಕ್ಲಚಸ್ ಒಳಗಡೆ ನಾನೆಲ್ಲೂ ಸಿಗಾಕೊಂಡಿಲ್ಲ. ಕರೆದ ತಕ್ಷಣ ಹೋಗಿ ಅಲ್ಲಿ ಕೆಲಸ ಮಾಡಿ ನನ್ನ ಪಡೆಗೆ ನಾನು ಬರೋಂಥದ್ದು ಹೀಗೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ಹಾಗಾಗಿ ಒಂದೊಂದು ಸಾರಿ ಒಂದು ದಿವಸಕ್ಕೆ 3 ಸಿನಿಮಾ ಮಾಡಿದ್ದೀನಿ. ಬೆಳಗ್ಗೆಯಿಂದ ಸಂಜೆ ಒಂದು, ಸಂಜೆಯಿಂದ ಮತ್ತೆ ಮಧ್ಯರಾತ್ರಿವರೆಗೊಂದು, ಮಧ್ಯರಾತ್ರಿಯಿಂದ ಮತ್ತೆ ಬೆಳಗ್ಗೆ ಕಂಟಿನ್ಯೂಸ್ ಮಾಡಿದ್ದೀನಿ. ಕೆಲವರೆಲ್ಲ ಹೇಳ್ತಾರೆ, ಯಾಕೆ ರೆಸ್ಟ್ ಮಾಡಬೇಕು, ನೀವು ರೆಸ್ಟ್ ಮಾಡಲಿಲ್ಲ ಅಂತಂದರೆ ಹೇಗೆ ಅಂತ ಅಂದ್ಬಿಟ್ಟು. ಈಗ ಕೆಲಸ ಇಲ್ದಿದ್ದಾಗ ರೆಸ್ಟೇ ತಾನೇ ಅದು, ಕೆಲಸ ಇಲ್ದಿದ್ದಾಗ ರೆಸ್ಟೇ. ಈಗ ನಮ್ಮ ರೋಣ ಸಿನಿಮಾಕ್ಕೆ ಹೇಳ್ತೀನಿ, ಅಂದರೆ ಎಷ್ಟು ಚೆಂದಾಗಿ ನಮ್ಮನ್ನು ಪ್ರೀತಿಯಿಂದ ಎಲ್ಲವೂ ನಮ್ಮ ಮೇಲೆ ನಿಂತಿರುತ್ತೆ ಪ್ರವೀಣ್, ನಮ್ಮ ಮೇಲೆ ನಿಂತಿರ್ತದೆ.
ಏನು ಕನ್ನಡಿ ಇದ್ದ ಹಾಗೆ ನಮ್ಮ ಮುಖ ನಾವು ಕನ್ನಡಿ ಮುಂದೆ ನಾವು ಯಾವ ವೇಷದಲ್ಲಿ ಯಾವ ಭಾವದಲ್ಲಿ ನಿಂತಿರ್ತೀವೋ ಅದು ಕಾಣಿಸ್ತಾ ಇರುತ್ತೆ. ಪೆಪೆ ಸಿನಿಮಾದ್ದು ಟ್ರೈಲರ್ ರಿಲೀಸ್ ಇತ್ತು. ಕಿಚ್ಚ ಸರ್ ಬಂದಿದ್ದರು. ಹೌದು. ಇಲ್ಲಿ ಹೆಬ್ಬಾಳು ಮುಂದೆ ತುಂಬ ಮಾಲಾಫೇಶಿಯದಲ್ಲಿತ್ತು. ಅದು ಮುಗಿಸಿ ನಾನು ರಾತ್ರಿ ಬಂದು ರೂಮಲ್ಲಿ ಮಲಗಿದಾಗ ಜ್ವರ ಶುರು ಆಗ್ಬಿಡ್ತು. ಸಿಕ್ಕಾಪಟ್ಟೆ ಜ್ವರ. ಮಧ್ಯರಾತ್ರಿ ಅಷ್ಟೊತ್ತಿಗೆ ನನಗೆ ಭಯನೇ ಶುರು ಆಗ್ಬಿಡ್ತು. ನಾನು ಏನೋ ಕಾದಿದೆ ನನಗೆ ಇವತ್ತು, ಆಗ್ತಿಲ್ಲ ನನಗೆ. ಹಾಸಿಗೆಯಿಂದ ಮೇಲೆ ಜಂಪ್ ಮಾಡ್ತಾಯಿದ್ದೀನಿ, ಅಷ್ಟೊಂದು ಚಳಿ ಮತ್ತು ಬೇರೆ ರೀತಿ ಯಾತನೆ ಅದು. ಸರಿ, ಹೋಟ್ಲವ್ರಿಗೆ ಫೋನ್ ಮಾಡಿ ಅವ್ರು ಬಿಸಿನೀರು ತರಿಸ್ಕೊಂಡು ಇನ್ಹೇಲ್ ಮಾಡೋಕ್ಕೆ ನೋಡಿದೆ, ಏನೇನೋ ಮಾಡಿದೆ. ಆಮೇಲೆ ಎಮರ್ಜೆನ್ಸಿ ನಾನು ಟ್ಯಾಬ್ಲೆಟ್ ಇಟ್ಕೊಂಡಿರ್ತೀನಿ ಜೊತೆಲಿ. ತಗೊಂಡ್ರು ಅದು ರೆಡಿಯಾಗಿ ಮಾಡಿ ಒಂದು ಅರ್ಧ ಗಂಟೆ 1 ಅವರ್ ಬೇಕು, ಮತ್ತೇನು ಕೆಲಸ ಮಾಡ್ತಿಲ್ಲ. ಅದ್ರ ಬೆಳಿಗ್ಗೆನೇ ರೋಣ ಸಿನಿಮಾ ಶುರು ಇದೆ. ಬೆಟ್ಟೆಗೌಡರ ತೋಟದಲ್ಲಿ ಫಸ್ಟ್ ಡೇ 4 ದಿವಸ ಅದು ಕಂಟಿನ್ಯೂಸ್ಸು ಶೆಡ್ಯೂಲ್ ಹಾಕೊಬಿಟ್ಟಿದ್ರು. ಅಂದರೆ ಮನೆ ಪೋರ್ಷನ್ ಅಷ್ಟನ್ನು ಒಂದೇ ಕಡೆ ಮಾಡ್ಕೊಂಡಿದ್ರು. ಬೆಳಗ್ಗೆ ತುಂಬ ಹಿಂಸೆಪಟ್ಟು ಬಂದೆ. ನೀವು ನಂಬ್ತಾರೆ ಬಿಡಿದ್ರೆ 4 ದಿವಸ ನನಗೆ ತಾಯಿ ರೀತಿ ನೋಡಿಕೊಂಡ್ರು. ಇದೇ ರೋಣ ತಂಡದವರು, ನಮ್ಮ ರಘು ಆಗ್ಬೋದು, ಸತೀಶ್ ಆಗ್ಬೋದು, ಇಡೀ ತಂಡ ಒಬ್ಬರಂತಲ್ಲ, ತುಂಬ ಚೆನ್ನಾಗಿ ನಮ್ಮನ್ನು ಇದು ಮಾಡಿದ್ರು. ಅಂದರೆ ಎಷ್ಟು ಬೇಕು ಅಷ್ಟು ಮಾತ್ರ ಬಳಸ ಸರ್, ನೀವು ಹೋಗಿ ನೀವು ಕ್ಯಾರವನಲ್ಲಿ ಮಲಗಿಬಿಡಿ ನೀವು ಅಂತ ಒಂದು ಕ್ಯಾರವನ್ ಪ್ರೊವೈಡ್ ಮಾಡಿದರು. ಎಲ್ಲ ಎಳ್ನೀರಿಂದ ಹಿಡಿದು ವಿಕ್ಸಿಂದ ಹಿಡಿದು ಈ 4 ದಿನ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಬಿಟ್ರು. ಅದು ತಾಯಿ ಪ್ರೀತಿ. ಹಾಗಾಗಿ ಅಂದರೆ ನಾನು ನಿಮ್ಗೆ ಹೊಸಕೋಟೆಯಲ್ಲಿ ಇವ್ರು ಇಡೀ ತಂಡದ ಬಗ್ಗೆ ಹೇಳಿದ್ನಲ್ಲ, ಇದು ಒಂದು ಉದಾಹರಣೆ. ಈ ರೀತಿ ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೊಂಡಿರೋ ತಂಡ ಇದು. ಸೊ ಹಾಗಾಗಿ ಅಲ್ಲಿ ಸಂತೋಷ ಸಿಗುತ್ತೆ. ಹೌದಪ್ಪ, ನಾನು ನೋಡಿಕೊಂಡ್ರು ಇಲ್ಲಿ, ಸರ್ ಇಲ್ಲ ಸರ್ ನೀವು ಹುಷಾರಿಲ್ಲ, ನೀವು ಮನೆಗೆ ಹೋಗ್ಬಿಡಿ ಕಳಿಸೋ ಯಾವುದೇ ಪ್ರಕ್ರಿಯೆನ ಮಾಡಲಿಲ್ಲ. ಅಷ್ಟರ ಮಟ್ಟಿಗೆ ಇಡೀ ಸಿನಿಮಾ ತಂಡಗಳೇನಿದೆಯೋ, ಇಂಡಸ್ಟ್ರಿ ಏನಿದೆಯೋ ಅದು ನನ್ನನ್ನು ಪ್ರೀತಿಸಿದೆ, ಒಂದು ಬದುಕನ್ನು ಕೊಟ್ಟಿದೆ.